ಈಗ ಕಿತ್ಕೊಬಾರ್ದಮ್ಮ ಅದನ್ನ. ಡಕ್ ಸ್ವಿಮ್ಮಿಂಗ್ ಮಾಡ್ತಾ ಇದೀಯಾ? ಹಾಯ್, ಎಲ್ಲರಿಗೂ ನಮಸ್ಕಾರ, ಕೊನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೋಕಿಯೋದಲ್ಲಿ ಆಲ್ರೆಡಿ ಸಕುರ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇದು ಸ್ಟಾರ್ಟಿಂಗ್ ಬರೋ ಸಕುರ ಬಂದು ಕವಾಸು ಸಕುರ ಅಂತ ಹೇಳ್ತಾರೆ. ಇದನ್ನು ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಆಲ್ರೆಡಿ ಈವ್ನಿಂಗ್ ಆಗ್ಬಿಟ್ಟಿದೆ. ನೋಡೋಷ್ಟರಲ್ಲಿ ಲೇಟ್ ಆಗೋಯ್ತಿದ್ದು, ಅನ್ಪ್ಲ್ಯಾನ್ಡಾಗಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ನೋಡೋಣ ಬನ್ನಿ, ನಾನು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಯಾವ ಪ್ಲೇಸಲ್ಲಿ ಇದು ನೋಡ್ಬೋದು ನೀವು ಅಂತ ಅಂದ್ಬಿಟ್ಟು ಡೀಟೇಲ್ಸ್ ಹೇಳ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಸಕುರ ಫ್ರಾಕ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾಳಲ್ಲಮ್ಮ. ಈಗ ಸ್ನ್ಯಾಕ್ಸ್ ತಿಂತದ, ಸ್ನ್ಯಾಕ್ಸ್ ತಿನ್ನೋ ಟೈಮ್. ಹಾಯ್ ಹೇಳು, ಜೋರಾಗಿ ಹೇಳು. ಹಾಯ್ ಹಾಯ್, ಗುಡ್ ಈವ್ನಿಂಗ್ ಹೇಳು. ಗುಡ್ ಈವ್ನಿಂಗ್, ಜೋರಾಗಿ ಹೇಳ್ಬೇಕು. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಹೇಳು. ಹೋಗಿ ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಗೊತ್ತಿಲ್ಲ, ನನ್ನ ಫೋರ್ಸಿಂದ ಬರ್ತವ್ರೆ ಕಷ್ಟಪಟ್ಟು. ನಮ್ಮ ಮನೆ ಹತ್ರನೇ ಬರುತ್ತೆ, ಬಟ್ ಅಲ್ಲಿವರೆಗೂ ಕಾಯೋದು ಬೇಡ, ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ಅದನ್ನು. ಸೊ ನೋಡೋಣ ಅಂತ ಹೋಗ್ತಾ ಇದ್ವಿ. ಲೆಟ್ಸ್ ಗೋ. ಈಗ ಬರ್ತಿರೋದೇ 5 ಗಂಟೆಗೆ, ಇವಾಗ ಹೋಗೋದಂತೆ ನೋಡಕ್ಕೆ. ಎಲ್ಲ ಕ್ಲೋಸ್ ಆದ್ಮೇಲೆ ಹೋಗಿ ನೋಡ್ಕೊಂಬರೋದಂತೆ. ಕತ್ತೆ ಅದು ಓಪನ್ ಪಾರ್ಕ್ ಅಲ್ವಾ, ಸೊ 24 hours ಓಪನ್ ಇರುತ್ತೆ. ಯಾವಾಗಾದ್ರೂ ಒಂದು ಸ್ವಲ್ಪ ಥರ ಸಕ್ಕರೆ ನೋಡ್ಕೊಂಬರ್ಬೇಕು ಅಂತ. ಏನು ಕಾಣಿಸಲ್ಲ ಗೊತ್ತಿಲ್ಲ, ಲೈಟ್ ಹಾಕೊಂಡು ನೋಡ್ಬೇಕು ಅನ್ಸುತ್ತೆ. ಓಕೆ, ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ನೋಡೋಣ. ಈಗ ನಾವು ನಮ್ಮ ಮನೆಯಿಂದ ಇಲ್ಲಿ ಕಿತಾಸಂಜು ಬಂದು ಅಲ್ಲಿಂದ ಟ್ರೈನ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಇದು ಬಂದು ತೋಬು ಸ್ಕೈ ಟ್ರೀ ಲೈನು. ಸೊ ಅಲ್ಲಿಂದ ಮತ್ತೆ ಹಿಕ್ಕಿಫುನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೇರೆ ಸ್ಟೇಷನ್. ಸೊ 3 ಟ್ರೈನ್ಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ನಾನು ಯಾವ ಸ್ಟೇಷನ್ಗೆ ಹೋಗ್ತೀನಿ, ಯಾವ ಪ್ಲೇಸ್ ಹೋಗ್ತೀನಿ ಅಂತ ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಆ ಫೈನಲ್ ಸ್ಟೇಷನಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಒಂದು 5 minutes ವಾಕ್ ಇದೆ. ಸೊ ಇಲ್ಲೊಂದು ದೊಡ್ಡ ಪಾರ್ಕ್ ಇದೆ, ಚೆನ್ನಾಗಿ ಡೈರೆಕ್ಷನ್ ತೋರಿಸ್ತಾ ಇದೆ. ನೋಡೋಣ ಅಲ್ಲಿ ಏನಾದರೂ ಸಕುರ ಸಿಗುತ್ತಾ ನಮಗೆ ಸ್ಪಾಟ್ ಮಾಡೋಕ್ಕೆ ಅಂತ. ಎಲ್ಲ ಖಾಲಿ ಇದೆ ಮರಗಳು. ಸಕುರ ಇದ್ದಾವ, ಹೊಟ್ಟೋಗಿದ್ದಾವ, ನೋಡೋಣ. And here we are. Yay, Sakura! Sakura, hira, hira, mai yori neochite, yoreru omoi no take o tashimeta. ನೀವು ಏನು ಸಕುರ ನೋಡ್ತಾ ಇದ್ದೀರಾ, ಇದು ಬಂದು ಲೈಟ್ ಪಿಂಕ್ ಸಕುರ. ಬಟ್ ಇದು ಇನ್ನೂ ಲೇಟಾಗೆ ಬ್ಲೂಮ್ ಆಗೋದು, ಇಲ್ಲ ಇನ್ನೂ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನೆಲ್ಲ ನಾವು ನೋಡಕ್ಕೆ ಬಂದಿರೋದು ಡಾರ್ಕ್ ಪಿಂಕ್ ಸಕುರ. ಅದು ಬಂದು ಕವಾಸು ಸಕುರ ಅಂತ ಹೇಳ್ತಾರೆ. ಬಟ್ ಇದಿನ್ನೂ ಸ್ಟಾರ್ಟ್ ಆಗಿಲ್ಲ. ಯೂಶಲಿ ಮಾರ್ಚ್ ಎಂಡಲ್ಲಿ ಬರೋದಿದೆಲ್ಲ, ಈ ಸಲ ಬೇಗ ಬಂದ್ಬಿಟ್ಟಿದೆ. ಏನಪ್ಪ ಸಕುರ ಅಂತ ಇದ್ದಾರೆ ಅನ್ಕೊಂತೀರಾ? ಸಕುರ ಬಂದು ಈ ಫ್ಲವರ್ನ ಜಾಪನೀಸಲ್ಲಿ ಸಕುರ ಅಂತಾರೆ, ಇಂಗ್ಲೀಷಲ್ಲಿ ಚೆರಿ ಬ್ಲಾಸಮ್ ಅಂತ ಹೇಳ್ತಾರೆ. ಎಸ್, ಯಾರಿಗೆಲ್ಲ ಸಕುರ ಅಂದರೆ ಮೀನಿಂಗ್ ಗೊತ್ತಿಲ್ಲೋ, ಸಕುರ ಅಂದರೆ ಫ್ಲವರು, ಎಸ್ಪೆಷಲಿ ಪಿಂಕ್ ಫ್ಲವರ್ನ ಸಕುರ ಅಂತ ಕರೀತಾರೆ. ಅದೇ ಹೆಸರನ್ನ ಇಷ್ಟ ಆಗಿ ಪಿಂಕ್ ಫ್ಲವರ್ ಅನ್ನೋದು ಸಕುರ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ನನ್ನ ಮಗಳಿಗೂ ಕೂಡ ಹೋಟೆಲಿದ್ದಾಗೆ ಸಕುರ ಅಂತ ನೇಮ್ ಇಟ್ಟಿದ್ವಿ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಸಕುರ. ಫುಲ್ ಇದೆ ಸಕುರ, ಅಲ್ಲೇ ರಶ್ ಇದೆ ಫುಲ್. ಏನ್ ಮಾಡ್ತಿದ್ದಾವ? ಸ್ವಿಮ್ಮಿಂಗ್ ಮಾಡ್ತಿದ್ದಾವ. ಹಾಯ್ ಅನ್ನು ಡಕ್ಕಿಗೆಲ್ಲ ಹೇಳು. ಹಾಯ್ ಡಕ್ ಹೇಳು. ಡಕ್ ಸ್ವಿಮ್ಮಿಂಗ್ ಮಾಡ್ತಾ ಇದೀಯಾ? ಏನದು? ಏನದು? ಅದೇನದು? ಸ್ವಿಮ್ಮಿಂಗ್ ಸರಿ, ಅದೇನದು? ಡಕ್ ಏನದು? ಏನದು? ಏನದು ಹೇಳು. ಸ್ವಿಮ್ಮಿಂಗ್ ಇರ್ಲಿ, ಏನದು?
ಎಸ್, ಇದೇ ಕವಾಜು ಸಕುರಾ ಅಂತ ಹೇಳೋದು. ಇದು ಬಂದು ಡಾರ್ಕ್ ಪಿಂಕ್ ಕಲರ್ ಇರುತ್ತೆ. ಇದು ಫಸ್ಟ್ ಬ್ಲೂಮ್ ಆಗೋದು, ಆಮೇಲೆ ಲೈಟ್ ಪಿಂಕ್ ಬ್ಲೂಮ್ ಆಗೋದು. ಯಾರೆಲ್ಲ ಜಪಾನಿಗೆ ಈಗ ಟ್ರಿಪ್ಪಿಗೆ ಬಂದಿದ್ದೀರೋ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಬಿಕಾಸ್ ಸಕುರಾ ನಿಮಗೆ ಕ್ರೌಡೆಡ್ ಇರುತ್ತೆ ಪ್ಲೇಸಸ್ ಆಲ್ಮೋಸ್ಟ್ ನೋಡೋದಕ್ಕೆ. ಬಟ್ ಈ ಪ್ಲೇಸ್ ತುಂಬ ಕಾಮ್ ಆಗಿದೆ, ಆರಾಮಾಗಿ ಬಂದು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಕುರಾ ತುಂಬ ಜನ ಎಲ್ಲ ಕಡಿಮೆ ಜನ ಇರ್ತಾರೆ. ನೋಡಿದ್ರಲ್ವಾ ಕವಾಜು ಸಕುರಾ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸಕುರಾ ಸೀಸನ್ ಅಂದರೆ ನಮಗಂತೂ ಫೇವ್ರೇಟು. ಆ್ಯಕ್ಚುಲಾಗೆ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಸಕುರಾ ಸೀಸನು. ಬಿಕಾಸ್ ಸಕುರಾ ಅಂದರೆ ಪಿಂಕ್ ಫ್ಲವರ್ ಅಲ್ವಾ, ಸೊ ಪಿಂಕ್ ಇಸ್ ಮೈ ಫೇವ್ರೇಟ್. ಸೊ ಅದಕ್ಕೋಸ್ಕರ ನನಗೆ ಸಕುರಾ ಸೀಸನ್ ತುಂಬ ಇಷ್ಟ. ಅವಳಂತೂ ಅಷ್ಟು ಎಂಜಾಯ್ ಮಾಡಲಿಲ್ಲ, ಬಿಕಾಸ್ ಸ್ವಲ್ಪ ಗಾಳಿ ಎಲ್ಲ ಇತ್ತು, ಚಳಿ ಇದ್ದಿದ್ದರಿಂದ ಸ್ವಲ್ಪ ಬೇಗ ನೋಡ್ಕೊಂಡು ಹೊರಟ್ಬಿಟ್ವಿ. ಹೋಗ್ತಾ ಆನ್ ದ ವೇ ಅಲ್ಲೇ ಅಪೋಸಿಟಲ್ಲೇ ಒಂದು ಪಾರ್ಕ್ ಥರ ಇತ್ತು. ಸೊ ಅಲ್ಲಿ ಸಕುರಾನ ಆಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಲೈಡ್ ಎಲ್ಲ ಇದ್ದಿದ್ದರಿಂದ ಅವಳನ್ನೂ ಸ್ವಲ್ಪ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಸ್ವಲ್ಪ ಆಡ್ಸ್ಕೊಂಡು ಹೋಗ್ತಾ ಇದೀವಿ. ಹೋಗೋಣ ಬಾ, ಅಲ್ಲಿ ಟೈಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಬಾ. ನಾವು ಎಲ್ಲಿ ಹೋಗಿದ್ದು ಅಂದರೆ ಕ್ಯೂನಕ ರಿವರ್ ಅಂತ ಅಂದ್ಬಿಟ್ಟು ಪ್ಲೇಸ್ ಹೆಸರು. ಇದಿರೋದು ಕಮೇದೋ ಸುಜಿನ್ ಸ್ಟೇಷನ್ ಅಲ್ಲಿ ಇರೋದು. ನಾವು ನಮ್ಮನೆಯಿಂದ ಕಿತಾಸೆಂಜುಗೆ ಹೋಗಿ, ಕಿತಾಸೆಂಜುಯಿಂದ ಹಿಕ್ಕಿಫುನೆಗೆ ಹೋಗಿ, ಹಿಕ್ಕಿಫುನೆಯಿಂದ ಕಮೇದೋ ಸೋಜಿನ್ ಸ್ಟೇಷನ್ಗೆ ಹೋಗಿ, ಅಲ್ಲಿಂದ ಕ್ಯೂನಕ ರಿವರ್ ಅಂತ 5 minutes ವಾಕಬಲ್ ಡಿಸ್ಟೆನ್ಸು. ನೀವು ಯಾರಾದರೂ ಜಪಾನಲ್ಲಿ ಇದ್ದರೆ ಅಥವಾ ಜಪಾನಿಗೆ ಬರ್ತಿದ್ರೆ ನೆಕ್ಸ್ಟ್ ಯಾವಾಗಲಾದರೂ ಈ ಪ್ಲೇಸ್ನ ಪ್ಲಾನ್ ಮಾಡ್ಕೊಳ್ಳಿ. ಇದು ತುಂಬ ಟೂರಿಸ್ಟ್ ಎಲ್ಲ ಇರಲಿಲ್ಲ, ಆಮೇಲೆ ಕ್ರೌಡೆಡ್ ಇಲ್ಲ, ನೀವು ಆರಾಮಾಗಿ ಸಕುರಾನ ಎಂಜಾಯ್ ಮಾಡ್ಬೋದು. ನೀವು ಯಾರಾದರೂ ಜಪಾನಲ್ಲಿ ಇದ್ದರೆ ಈ ವಾರನೇ ಹೋಗಿ ನೋಡಿ, ಬಿಕಾಸ್ ನೆಕ್ಸ್ಟ್ ವೀಕು ಮತ್ತೆ ಅದು ಎಲ್ಲ ಉದ್ರೋಗ್ಬಿಡುತ್ತೆ ಫ್ಲವರ್ಸ್ ಎಲ್ಲ. ಸೊ ಫೈನಲಿ ಕವಾಜು ಸಕುರಾ ನೋಡ್ಕೊಂಡು ಈಗ ಮನೆಗೆ ಹೊಡ್ತಾ ಇದ್ದೀವಿ. ಹೇಗಿತ್ತು ಪಾಪ ಸಕುರಾ, ಕವಾಜು ಸಕುರಾ? ಚೆನ್ನಾಗಿತ್ತು. ಫಸ್ಟ್ ಸಕುರಾ ಆಫ್ಟರ್ ಇಯರ್ 2026. ಸಕುರಾ ಏನು ಅಷ್ಟು ಎಂಜಾಯ್ ಮಾಡಲಿಲ್ಲ, ಬಿಕಾಸ್ ಸ್ವಲ್ಪ ಗಾಡಿ ಇತ್ತು ಸಿಕ್ಕಾಬಟ್ಟೆ, ಅದಕ್ಕೆ ಬೇಗ ಹೊಟ್ಟು ಬಂದ್ಬಿಟ್ವಿ. ನಾವು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನು ನಮ್ಮ ಮನೆ ಹತ್ರನೇ ಬರುತ್ತೆ, ಸೊ ಅಲ್ಲಿ ಏನಾದ್ರು ಹೋಗಿ ನೋಡಬೇಕು. ಸಕುರಾ ಇಸ್ ಈಟಿಂಗ್ ಹರ್ ಸ್ನ್ಯಾಕ್ಸ್. ಚಿನಿಮೆ ಏನು ನೋಡಿದೆ ಇವತ್ತು ನೀನು? ಏನು ನೋಡಿದೆ ಇವತ್ತು? ಸಕುರಾ ಫ್ಲವರ್ ನೋಡಿದೆ ಅಲ್ವಾ? ಏನು ತಿಂತೀಯ ಈಗ ಬೇಬಿ? ಏನು ತಿಂತಾಳೆ? ಏನು ತಿಂತಾಳೆ ಬೇಬಿ ಈಗ? ಪ್ರಾನ್ಸ್ ಹೇಳು, ಹೇಳು ಪ್ರಾನ್ಸ್ ಅಂತ. ಬೇಕು ಬೇಬಿಗೆ? ಪ್ರಾನ್ಸ್ ಬೇಕಣ್ಣ? ತಿಂತೀಯ ಪ್ರಾನ್ಸ್ನ? ಕೇಳು ಪಪ್ಪನ ಕೇಳು. ಪ್ರಾನ್ಸ್ ಬೇಕು? ಬಂದು ಊಟ ಮಾಡ್ಕೊಂಡು ಇಲ್ಲಿಂದ ಮನೆಗೆ ಹೋಗೋದು. ಸೊ ಇದಿಷ್ಟು ಆಗಿತ್ತು ನಮ್ಮ ಸಕುರಾ ವ್ಲಾಗ್. ಸಕುರಾ ಮೀಟಿಂಗ್, ಸಕುರಾ ವ್ಲಾಗ್ ಆಗಿತ್ತು. ನೀವು ಸಕುರಾನ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ, ಬಿಕಾಸ್ ಈ ಸಲ ಅರ್ಲಿ ಸಕುರಾ ಬಂದಿರೋದು. ಅರ್ಲಿ ಸಕುರಾ ಬಂದಿರೋದು. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಓಕೆ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ಬಾಯ್ ಬಾಯ್ ಮಾಡು. ಕಿಸಿ ಕೊಡೋದು, ಕಣ್ಣೆಲ್ಲ ಮುಚ್ಚೋದು ಮಾಡು.